ಪಾದಪೀಠದಲ್ಲಿ ಕರ್ತನೆ ಸ್ವಾಮಿ ದಿನದಲ್ಲಿ ಕರ್ತನ ಬಾಧೆಯನ್ನು ಬರುತ್ತೇವಪ್ಪ ಯೇಸುವೆ. ನಿನ್ನ ಕೃಪೆ ಬಲವನ್ನು ಕರ್ತನ ಬಯಸ್ತೇವಪ್ಪ ಯೇಸುವೆ. ನಿನ್ನ ಸಾನ್ನಿಧ್ಯವನ್ನು ಬಯಸ್ತೇವೆ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು ನೀನು. ಹಾಗಿದ್ದರೆ ಕರ್ತನದಕ್ಕಾಗಿ ಸ್ತೋತ್ರ. ನಿನ್ನಿಂದ ಕರ್ತನೆ ಎಲ್ಲ ಸಾಧ್ಯ, ನಿನ್ನಿಂದ ಆಗಲಿರುವ ಕಾರ್ಯವೊಂದು ಇಲ್ಲ. ನೀನೆಲ್ಲವನ್ನು ಮಾಡಲು ಶಕ್ತನಪ್ಪ ಯೇಸುವೆ. ಅಪ್ಪ ನೀನೆಲ್ಲವನ್ನು ಮಾಡಲು ಶಕ್ತನಪ್ಪ ದೇವರೇ. ಕರ್ತನೆ ಸ್ತೋತ್ರವಾಗಲಿ. ನಿನ್ನಲ್ಲಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ
ನಾವು ಬಂದಿದ್ದೇವೆ ಕರ್ತನೇ ಸ್ವಾಮಿ. ದೇವರೇ, ನಿನ್ನ ಬಲವನ್ನು ಕರ್ತನಿಂದಲೇ ಸ್ವಾಮಿ ಅನುಭವಿಸಲಿಕ್ಕೆ ಕೃಪೆ ನೀಡು. ನಿನ್ನ ಸ್ತುತಿಸುವಂತೆ, ನಿನ್ನ ಕೊಂಡಾಡುವಂತೆ, ದೇವರೇ ಕರ್ತನ ವಿವಿಧ ವಿಷಯಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂತೆ ನಿನ್ನ ಸಮ್ಮುಖದಲ್ಲಿ ಕರ್ತನಾಗಿರುವಂತೆ ನಮ್ಮನ್ನು ಇಂತಾನೆ ಬಲಪಡಿಸು. ನಮ್ಮನಿಗೆ ನಿನ್ನ ಮಾತನಾಡುವ ಆಲೋಚನೆಗಳಿಂದ ನಮ್ಮನ್ನು ತುಂಬಿಸಿ ನಡೆಸಪ್ಪ ಯೇಸುವೇ. ಬಂದಂತ ಎಲ್ಲರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಬರಲಿಕ್ಕೆ ಜೀವಿತಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ ದೇವರೇ. ಕರ್ತನೇ, ನನ್ನ ಸಮ್ಮುಖದವೆಲ್ಲ ಒಟ್ಟಾಗಿ ಸೇರಿ ಈ ದಿನದಲ್ಲಿ ನನ್ನ ನಾಮವನ್ನು ಘನಪಡಿಸುವಂತೆ, ಕೊಂಡಾಡುವಂತೆ ಕರ್ತನೇ ನೀನು ತಾನೇ ಸಹಾಯ ಮಾಡು ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡುತ್ತೆ ನಿನ್ನ ಪ್ರೀತಿಯ ತಂದೆಗೆ. ಆಮೆನ್. ಕೆಲವು ಹಾಡುಗಳನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸುತ್ತಾ ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು ಎಂಬುದಾಗಿ ಹಾಡನಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಆಮೆನ್. ಹಲ್ಲೆಲೂಯಾ. ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಯೆರಿಕೋ ಗೋಡೆಯು ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಯೆರಿಕೋ ಗೋಡೆಯು ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಎದರಾದಿರು ಕದಲಾದಿರು, ಸ್ತುತಿಯಿಂದ ಬಿದ್ದು ಹೋಗಬಾರದು. ಎದರಾದಿರು ಕದಲಾದಿರು, ಸ್ತುತಿಯಿಂದ ಬಿದ್ದು ಹೋಗಬಾರದು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ, ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ. ಓ ಶತ್ರುವಿನ ಸೇನೆ ನಿನ್ನ ಮುತ್ತಲು, ಶಿಲುಬೆಯ ನೆರಳುಂಟು. ಶತ್ರುವಿನ ಸೇನೆ ನಿನ್ನ ಮುತ್ತಲು, ಶಿಲುಬೆಯ ನೆರಳುಂಟು. ಹಾಡೋಣ ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಹಾಡೋಣ ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ, ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು
ಸ್ತುತಿಯಾಡು ನನ್ನ ಯೇಸುವಿಗೆ ಸ್ತೋತ್ರಾದ ಓ ಕೃತಜ್ಞತ ಸ್ತುತಿಯಾಡು ನನ್ನ ಯೇಸುವಿಗೆ ಸ್ತೋತ್ರಾದ ಗೀತೆ ಹಾಡು ಶತ್ರುವಿನ ಸೇನೆ ನಿನ್ನ ಮುತ್ತಲು ಶಿಲುಬೆಯ ನೆರಳುಂಟು ಆ ಶತ್ರುವಿನ ಸೇನೆ ನಿನ್ನ ಮುತ್ತಲು ಶಿಲುಬೆಯ ನೆರಳುಂಟು ಹಾಡೋಣ ಸ್ತುತಿಸೋಣ ಮಾರ್ಗವು ತೆರೆಯುವುದು ಹಾಡೋಣ ಸ್ತುತಿಸೋಣ ಮಾರ್ಗವು ತೆರೆಯುವುದು ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರಾದ ಗೀತೆ ಹಾಡು ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರಾದ ಗೀತೆ ಹಾಡು ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರಾದ ಗೀತೆ ಹಾಡು ನಾ ಸ್ತುತಿಸುವೆನು ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಾಮಿಸುವೆನು ಸ್ತೋತ್ರಕ್ಕೆ ಆತನೇ ಯೋಗ್ಯನು ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು ನಾ ಸ್ತುತಿಸುವೆನು ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಾಮಿಸುವೆನು ಸ್ತೋತ್ರಕ್ಕೆ ಆತನೇ ಯೋಗ್ಯನು ಸ್ತುತಿ ಸ್ತೋತ್ರಕ್ಕೆ ಆತನೇ
ಓ ಆನಂದವೇ ಪರಮಾನಂದವೇ ಸ್ವರ್ಗದ ಆನಂದವೇ ಎಂದಿಗೂ ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದರು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದರು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕ ನನಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕ ನನಗೆ ಸೇರುವ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ ಸ್ವರ್ಗದ ಆನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದ ಆನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನ ಅತಿ ಘೋರವಾದ ಪಾಪದ ಹಾಲೆಲೂಯಾ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಯೇಸುವೇ ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಗುರಬರಬರಗ ಚಂದೇರಿಯಾನನ ಶಕ್ತದೇರನ ದರಗ ದೇವರಾತ್ಮನೇ ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಎಂದು ಆನಂದ ಯೇಸು ಕೊಡುವನು. ಎಂದು ಆನಂದ ಯೇಸು ಕೊಡುವನು. ಸ್ತುತಿಸುವೆ ಸ್ತುತಿಸು ಸ್ತುತಿಸು
ಸ್ತುತಿಸುವೆ ಸ್ತುತಿಸಿಕೊಂಡೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸಿಕೊಂಡೇ ಇರುವೆ ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಸ್ತುತಿಸುವೆ ಸ್ತುತಿಸಿಕೊಂಡೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸಿಕೊಂಡೇ ಇರುವೆ ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ ಸಿಂಹದ ಮೇಲೂ ಸರ್ಪದ ಮೇಲ ಶಕ್ತಿಯ ಅಧಿಕಾರ ನನಗುಂಟು ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಹಲ್ಲೆಲೂಯಾ ಆನಂದವೇ ಸ್ತುತಿಸುವೆ ಸ್ತುತಿಸಿಕೊಂಡೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಓ ಕಷ್ಟದ ಸಮಯದ ಕರೆಯುವ ನನಗೆ ಉತ್ತರ ನೀಡುವ ಕಷ್ಟದ ಸಮಯದ ಕರೆಯುವ ನನಗೆ ಉತ್ತರ ನೀಡುವ ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ ಹಲ್ಲೆಲೂಯಾ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಸ್ತುತಿಸುವೆ ಸ್ತುತಿಸಿಕೊಂಡೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಓ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸಿಕೊಂಡೇ ಹಲ್ಲೆಲೂಯಾ ಸ್ತುತಿಸುವೆ ಸ್ತುತಿಸುವೆ ಇರುವೆ ಸ್ತುತಿಸುವೆ ಸ್ತುತಿಸಿಕೊಂಡೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸಿಕೊಂಡೇ ಇರುವೆ ಹಲ್ಲೆಲೂಯಾ ಆನಂದವೇ 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 ಹಲ್ಲೆಲೂಯಾ ಓ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ 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 ದೇವರಾತ್ಮನೇ ನಿನಗೆ ಸ್ತೋತ್ರಪ್ಪ ತಂದೆಯಾದ ದೇವರೇ ನಿನಗೆ ಮಹಿಮೆಯಪ್ಪ ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವಿನ ನಾಮದಲ್ಲಿ ತಂದೆ ನಿನಗೆ ಸ್ತೋತ್ರ 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 ಹಲ್ಲೆಲೂಯಾ ಕೊಡಾದ ದೇವ ಪ್ರತಿ ಕ್ಷಣವು ಜೊತೆಯಲ್ಲಿ
ನನ್ನ ತಳ್ಳಿ ಬಿಡಾದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ ನನ್ನೆಲ್ಲ ನೀನರೆ ನೀನರೆ ಯೇಸುವೆ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ ನನ್ನ ಬಿಟ್ಟು ಕೊಡಾದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೆ ನನ್ನ ತಳ್ಳಿ ಬಿಡಾದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ ನನ್ನೆಲ್ಲ ನೀನರೆ ನೀನರೆ ಯೇಸುವೆ ನನ್ನ ಬಿಟ್ಟು ಕೊಡಾದ ದೇವ ಪ್ರತಿ ಕ್ಷಣವು ಜೊತೆಯಲ್ಲಿರುವೆ ನಿನ್ನದೆಲ್ಲ ನನ್ನದೇ ಯೇಸುವೆ ನನ್ನ ತಳ್ಳಿ ಬಿಡಾದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ ನನ್ನದೆಲ್ಲ ನೀನರೆ ನೀನರೆ ಯೇಸುವೆ ನನ್ನ ನಂಬಿಕೆಯನ್ನು ನೀವ್ಯರ್ಥಗೊಳಿಸೋದಿಲ್ಲ ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ ನನ್ನ ನಂಬಿಕೆಯನ್ನು ನೀವ್ಯರ್ಥಗೊಳಿಸೋದಿಲ್ಲ ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ರೀತವನೇ ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ರೀತವನೇ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ ನನ್ನ ಬಿಟ್ಟು ಕೊಡಾದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೆ ನನ್ನ ತಳ್ಳಿ ಬಿಡಾದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ ನನ್ನೆಲ್ಲ ನೀನರೆ ನೀನರೆ ಯೇಸುವೆ ನನ್ನ ಬಿಟ್ಟು ಕೊಡಾದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ ನನ್ನೆಲ್ಲ ನನ್ನದೇ ನನ್ನದೇ ಯೇಸುವೆ
ತಂದೆ ನಿನಗೆ ಮಹಿಮೆಯಪ್ಪ, ಯೇಸುವೇ ನಿನಗೆ ಸ್ತೋತ್ರವಾಗಲಿ ಕರ್ತನೇ, ಸ್ತೋತ್ರವಾಗಲಿ ಕರ್ತನೇ. ನಮ್ಮನ್ನು ಬಿಟ್ಟುಕೊಡೋದು ದೇವರು ಅಪ್ಪ, ಪ್ರತಿ ಕ್ಷಣವು ನಮ್ಮ ಜೊತೆಯಲ್ಲಿ ನಮ್ಮನ್ನು ನಡೆಸುವ ಕರ್ತನಾಗಿದ್ದೀರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ತಳ್ಳಿ ಬಿಡದೆ ಅಪ್ಪ ದೇವರೇ ಕರ್ತನೇ ಸ್ತೋತ್ರವಾಗಿ ನನ್ನ ಬಿಟ್ಟು ಬಾಳೆನಯ್ಯ ಎಂಬುದಾಗಿ ಹೇಳುತ್ತಾ, ದೇವರೇ ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ ಎಂಬುದಾಗಿ ಪಾದನೆ ನನ್ನ ಜೀವಿತದಲ್ಲಿ ಅಪ್ಪ ಈ ವಾಕ್ಯದ ಕರ್ತನೆ ಪದಗಳ ಚರಣಗಳ ಪ್ರಕಾರವಾಗಿ ನನ್ನ ಜೀವಿತದಲ್ಲಿ ಎಲ್ಲವೂ ನಿನ್ನದೇ ಅಪ್ಪ. ಅಪ್ಪ ಎಲ್ಲವೂ ನಿನ್ನದೇ ಸ್ವಾಮಿ. ನಮ್ಮ ಬಿಟ್ಟುಕೊಡದೆ ನಮ್ಮನ್ನು ನಡೆಸುವ ಕರ್ತನಾಗಿದ್ದೀರಿ ಕರ್ತನೆ. ಹಲ್ಲೆಲೂಯಾ. ನಿನಗೆ ಮಹಿಮೆಯ, ನಿನಗೆ ವಂದನೆ ಸ್ವಾಮಿ. ನಿನ್ನನ್ನೇ ನಾವು ಕೊಂಡಾಡುತ್ತೇವೆ ಸ್ವಾಮಿ. ನಿನ್ನ ನಾಮವನ್ನು ನಾವು ಮಹಿಮೆಪಡಿಸುತ್ತೇವೆ ಕರ್ತನೆ. ಹಲ್ಲೆಲೂಯಾ. ಆಮೇಲೆ ನಮ್ಮ ಹಾಗೆ ಆಗಿರುವಾಗ ಪ್ರಾರ್ಥನೆಗಾಗಿ ನಮ್ಮನ್ನು ನಾವು ಆತನ ಕರಗಳು ಒಪ್ಪಿಸಿಕೊಡೋಣ. ನಾವು ಯಾವಾಗಲೂ ಪ್ರಾರ್ಥಿಸುವ ಪ್ರಕಾರವಾಗಿ ವಿವಿಧ ವಿಷಯಗಳಿಗೋಸ್ಕರವಾಗಿ ನಿನ್ನಲ್ಲಿ ಸಮೇತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಮ್ಮ ಸಭೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಮಾಡಿರುವ ಎಲ್ಲ ವಾಗ್ದಾನಗಳನ್ನು ನೆನೆಸಿ ನಾವು ಪ್ರಾರ್ಥಿಸಿಕೊಳ್ಳೋಣ. ದೇವರು ತಾನೇ ಆಮೇಲೆ 106 ಮಗಳಿಂದ ಸಭೆಯನ್ನು ತುಂಬಿಸಿದರೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರು ಮಾಡಿರುವಂತಹ ವಾಗ್ದಾನವಾಗಿದ್ದರಿಂದ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಲೂ ಬಾಯಿಂದ ಹೊರಟ ಮಾತುಗಳು ಅದು ನೆರವೇರದೆ ಹಿಂತಿರುಗಿ ಹೋಗಲೆಂಬುದಾಗಿ ಖಂಡಿತವಾಗಲೂ ದೇವರು ಆಮೇಲೆ ಅದ್ಭುತವಾಗಿ ಅದರ ಬಾಗಿಲುಗಳನ್ನು ಮಾರ್ಗಗಳನ್ನೆಲ್ಲ ತೆರೆಯುವಂತೆ ಆತ್ಮರಕ್ಷಣೆ ಉಂಟಾಗುವಂತೆ ಅನೇಕ ಜನರು ದೇವರ ಕಡೆಗೆ ತಿರುಗಲಿಕ್ಕೆ, ದೇವರ ಬಿಡುಗಡೆಗಳನ್ನು ಅನುಭವಿಸಲಿಕ್ಕೋಸ್ಕರವಾಗಿ ಕರ್ತನೇ ಸ್ತೋತ್ರವಾಗಿ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದರಿಂದ ಸಭೆ ಬರುವ ಎಲ್ಲ ಕುಟುಂಬಗಳನ್ನು ಜನರ ದೇವರ ಕರೆಗಳು ಒಪ್ಪಿಸಿಕೊಡೋಣ. ಮುಖ್ಯವಾಗಿ ದಿನಗಳಲ್ಲಿ, ಕೊನೆಯ ದಿನಗಳಲ್ಲಿ ಆಮೇಲೆ ಕರ್ತನ ಬರುವಿಕೆ ಕೊನೆಯ ದಿನಗಳಲ್ಲಿ ಕರ್ತನ ವಚನದ ಸತ್ಯತೆಯಲ್ಲಿ ಎಲ್ಲರೂ ನಿಲ್ಲುವಂತೆ, ವಚನದ ಪ್ರಕಾರವಾಗಿ ಜೀವಿಸುವಂತೆ, ಇಲ್ಲಿ ಆರಾಧನೆಗಳಿಗೆ ಬಂದು ಆಮೇಲೆ ಪ್ರಾರ್ಥನೆಗಳಿಗೆ ಬಂದು ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಅದರ ಪ್ರಕಾರವಾಗಿ ಜೀವಿಸುವಂತೆ ನಾವು ಎಲ್ಲ ಕುಟುಂಬಗಳ ದೇವರ ಆಶೀರ್ವದಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಕೃಪೆ ಸಭೆಯಲ್ಲಿರುವ ಎಲ್ಲ ಕುಟುಂಬಗಳೊಂದಿಗೆ ಆಮೇಲೆ ಎಲ್ಲ ಜನರೊಂದಿಗೆ ದೇವರ ಜನರೊಂದಿಗೆ ಇರಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಭೆಯನ್ನು ದೇವರು ತಾನೇ ಆಶೀರ್ವದಿಸಿ ನಡೆಸಲಿಕ್ಕೋಸ್ಕರ ಎಲ್ಲ ವಿಷಯಗಳಲ್ಲಿ ಪರಿಪಾಲಿಸಿ ನಡೆಸಲಿಕ್ಕೋಸ್ಕರವಾಗಿ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ದೇವರ ಆಶೀರ್ವದಿಸಿಕೊಡುತ್ತೆ. ಯಾರೊಬ್ಬರು ಗಟ್ಟಿಯಾಗಿ ಸ್ವರದೊಂದಿಗೆ ಪ್ರಾರ್ಥಿಸಿ. ಕರ್ತನೇ ನಿಮ್ಮ ಆಶೀರ್ವಾದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನೇ ನಿನ್ನ ಪ್ರಸನ್ನತೆ, ನಿಮ್ಮ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇದಕ್ಕಾಗಿ ಸ್ತೋತ್ರ ಮಾಡುತ್ತೀನಪ್ಪ. ಯೇಸುವೇ ನೀನು ನಮ್ಮ ಮಧ್ಯದಲ್ಲಿ ಆಳ್ವಿಕೆ ಮಾಡಿದಕ್ಕಾಗಿ ಸ್ತೋತ್ರ. ಕರ್ತನೇ ಸ್ವಾಮಿ, ಆರಾಧನೆ ಮೂಲಕ ನನ್ನ ದೇವರ ನಾಮ ಆಶೀರ್ವಾದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಅಪ್ಪ. ನಿನ್ನ ವಾಕ್ಯ ಹೇಳುತ್ತದೆಯಪ್ಪ, ಎಲ್ಲಿ 2 3 ನಿನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಕರ್ತನೇ ದೇವರ ವಾಕ್ಯ ಹೇಳುತ್ತದೆ, ಏಕ ಮನಸ್ಸುಳ್ಳವರಾಗಿ ಸೇರಿ ಬರುವಂತ ದೇವರ ಸಮ್ಮುಖದಲ್ಲಿ ಕರ್ತನೇ ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬರುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸಪ್ಪ ಕರ್ತನೇ ನಿನ್ನ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತೆ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ರಾಜ. ಅನೇಕ ಆತ್ಮಗಳು ಕರ್ತನೇ ಸ್ವಾಮಿ ನಿನ್ನ ಕಡೆಗೆ ತಿರುಗಿಕೊಳ್ಳಲಿ ಅಪ್ಪ. ಎಸೆಯ ದೇವಿ ದಿನಗಳು ಸ್ವಾಮಿ ದುಷ್ಟನ ಕಾರ್ಯಗಳು ಕರ್ತನೆ ಅತಿ ಬೇಗನೆ ಸಂಭವಿಸುವಾಗ ಎಸಪ್ಪ ಕರ್ತನೆ ಸೈತಾನನು ಎಲ್ಲೆಲ್ಲಿ ವಂಚ ಹಾಕಿ ಕರ್ತನೆ ಆತ್ಮಗಳನ್ನು ಕದ್ದುಕೊಳ್ಳುವಾಗ ಎಸಪ್ಪ ಆತ್ಮಗಳನ್ನು ಕರ್ತನೆ ಈ ಲೋಕದ ಅಲಂಕರಿತವಾಗಿರುವಂತ ಲೋಕದ ಎಲ್ಲ ಕರ್ತನೆ ಆಡಂಬರದ ಕರ್ತನೆ ಲೋಕದ ದೇವರೇ ಬದುಕು ಬಾಡಿನ ಡಂಬದಲ್ಲಿ ಸ್ವಾಮಿ ದೇವರೇ ಬೀಳಿಸುವಂತ ಎಲ್ಲಾ ಅನುಭವಗಳ ಮಧ್ಯದಲ್ಲಿ ಎಸಪ್ಪ ಕರ್ತನೆ ನೀನು ನಮ್ಮ ಕರ್ತನೆ ಪ್ರಾರ್ಥನೆಗಳನ್ನು ಆಲಿಸಿ ನಿನ್ನ ಮಕ್ಕಳನ್ನೆಲ್ಲಾ ವಿಷಯಗಳಿಂದಲೂ ನೀನು ತಪ್ಪಿಸಪ್ಪ.
ಕರ್ತನೆ ಒಂದೊಂದು ಆತ್ಮಗಳು ಸ್ವಾಮಿ ದೇವರೇ ಪರಲೋಕ ರಾಜ್ಯವನ್ನ ದೃಷ್ಟಿಸಿ ದೇವರೇ ತಮ್ಮ ಆತ್ಮದ ಕರ್ತನೆ ಸತ್ಯದಾನುಸಾರವಾಗಿ ದೇವರೇ ತಮ್ಮ ಆತ್ಮಕ್ಕೆ ಬೇಕಾದಂತ ಮನ್ನವನ್ನ ಹುಡುಕಿ ಯೇಸಪ್ಪ ಆತ್ಮಕ್ಕೆ ಬೇಕಾದಂತ ಒಂದು ರಕ್ಷಣೆಯನ್ನ ಕರ್ತನೆ ಮಕ್ಕಳು ಕರ್ತನೆ ಸ್ವಾಮಿ ದೇವರೇ ಹುಡುಕುವ ಹಾಗೆ ಯೇಸಪ್ಪ ಆತ್ಮಕ್ಕೆ ಬೇಕಾದಂತ ವಿಶ್ರಾಂತಿಯ ಸ್ಥಳವನ್ನ ದೇವರೇ ಮಕ್ಕಳು ಹೊಂದಿಕೊಳ್ಳುವ ಹಾಗೆ ಸ್ವಾಮಿ ಮಕ್ಕಳನ್ನ ಕರ್ತನೆ ತಾನೇ ನಡೆಸಬೇಕಾಗಿ ನಾನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ವಾಗ್ದಾನ ಮಾಡಿದ ನಂಬಿಗಸ್ತನು ವಾಗ್ದಾನಗಳನ್ನು ನೆರವೇರಿಸ್ರಿ ಅಪ್ಪ. ವಾಗ್ದಾನಕ್ಕೆ ಕರ್ತನೆ ಸ್ವಾಮಿ ಏನೆಲ್ಲ ಕರ್ತನೆ ವಿರೋಧತೆಗಳು ಸೈತಾನನು ಕರ್ತನೆ ತಂದು ಇಚ್ಛಿತಾನೋ ಎಲ್ಲಾ ಸೈತಾನನ ಲೋಕಗಳನ್ನು ದೇವರು ಮುರಿದು ಹಾಕಬೇಕಾಗಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ನಮ್ಮ ಪ್ರಾರ್ಥನೆ ನಮ್ಮ ಕೂಗು ನಮ್ಮ ವಿಜ್ಞಾಪನೆ ದೇವರೇ ನಿನ್ನ ಸಮ್ಮುಖದಲ್ಲಿ ತಲುಪಲ್ಪಡಲಿ ಅಪ್ಪ. ದೇವರೇ ಕರ್ತನೆ ದೇವರೇ ನೀನು ವಾಗ್ದಾನ ಮಾಡಿರುವಂತ ದೇವರು ಯೇಸಪ್ಪ ನಿನ್ನ ಮಾತು ಅದು ನೆರವೇರದೆ ತಿರುಗಿ ಹೋಗುವುದಿಲ್ಲಪ್ಪ. ಯೇಸುವೇ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುತ್ತೇನೆ ಕರ್ತನೆ ದೇವರೇ ನಿನ್ನ ದೇವರೇ 300 ಆತ್ಮಗಳನ್ನ ದೇವರೇ ಕರ್ತನೆ ಕೊಟ್ಟು ಈ ಸಭೆಯನ್ನು ತುಂಬಿಸುವೆನೆಂಬುದಾಗಿ ವಾಗ್ದಾನ ಮಾಡಿದಂತ ದೇವರು ನೀನು ಕರ್ತನೆ ತುಂಬಿಸಪ್ಪ. ನಿನ್ನ ಕರ್ತನೆ ನಾಮದ ಬಿಡುಗಡೆಯನ್ನ ಬೇಡಿಕೊಳ್ಳುತ್ತೇನೆ. ಅದೇ ಪ್ರಕಾರವಾಗಿ ಸ್ವಾಮಿ ಓ ಸಭೆಯ ವಾತಾವರಣವನ್ನು ನಾನು ಬದಲಾಯಿಸುತ್ತೇನೆ ಎಂಬುದಾಗಿ ನೀನು ಮಾತನಾಡಿದಂತ ದೇವರು ಯೇಸಪ್ಪ ಕರ್ತನೆ ದೇವರೇ ಹಾಡುಗಾರನಾಡಿದ ಪ್ರಕಾರವಾಗಿ ಶೂನ್ಯವಾದ ಪರಿಸ್ಥಿತಿಯಿಂದ ದೇವರೇ ಕರ್ತನೆ 100ರಷ್ಟಾಗಿ 1000ಗಳನ್ನಷ್ಟಾಗಿ ನೀನು ಮಾಡುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ ಕರ್ತನೆ ಸ್ವಾಮಿ ದೇವರೇ ಕರ್ತನೆ ರಾಜ ನೀನು ಹೇಳಿದಂತ ಮಾತುಗಳು ನೆರವೇರಲಿರಪ್ಪ. ದೇವರೇ ಕರ್ತನೆ ಸ್ವಾಮಿ ಪಾರಂಪರ್ಯವಾದ ಅನುಭವಗಳು ಈ ಸಭೆಯನ್ನು ತಲುಪದ ಹಾಗೆ ಮುಟ್ಟದ ಹಾಗೆ ದೇವರೇ ಕರ್ತನೆ ನಿನಾತ್ಮಿಕವಾಗಿರುವಂತಹ ದೇವರ ಬಿಡುಗಡೆಯಿಂದ ಸತ್ಯದಿಂದಲೂ ಆತ್ಮದಿಂದಲೂ ಆತ್ಮಿಕ ರೀತಿಯಲ್ಲಿ ನಿಮ್ಮನ್ನು ಆರಾಧಿಸುವಂತ ಜನರು ನಿನ್ನ ಸಮ್ಮುಖದಲ್ಲಿ ಸೇರಿ ಬರಲಿ. ನಿನ್ನನ್ನು ಕರ್ತನೆ ಸೇವಿಸಲಿ ಅಪ್ಪ. ಅದು ಕರ್ತನೆ ದೇವರೇ ಕಾಟಾಚಾರವಾಗಿ ಅಲ್ಲ ಕರ್ತನೆ ಯೇಸುವೇ ನಿನ್ನ ಸಮ್ಮುಖದಲ್ಲಿ ದೇವರೇ ವಾಕ್ಯ ಹೇಳುತ್ತದೆ ಜೀವವಾಗಿ ಎಂಬುದಾಗಿ. ಯೇಸಪ್ಪ ದೇವರೇ ಜೀವವಾಗಿರುವಂತ ದೇವರನ್ನ ಸೇವಿಸುವ ಹಾಗೆ ಜೀವವಾಗಿರುವಂತ ನಮ್ಮನ್ನ ಕರ್ತನೆ ದೇವರೇ ಸಮರ್ಪಿಸಿ ಯಜ್ಞವಾಗಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಇಡ್ಲಿಕ್ಕೆ ಬೇಕಾದಂತ ಒಳ್ಳೆಯ ಕರ್ತನೆ ಸ್ವಾಮಿ ನೀತಿವಂತರನ್ನ ನನ್ನ ದೇವರು ತಂದು ನಿಲ್ಲಿಸುವಂತ ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಯೇಸಪ್ಪ ದೇವರೇ ಕರ್ತನೆ ಲೋಕದಲ್ಲಿ ಎಲ್ಲೆಲ್ಲಿ ಕೆಟ್ಟು ಹೋಗಿದ್ದಾವೋ ದೇವರೇ ಕರ್ತನೆ ಎಲ್ಲಿ ಸ್ವಾಮಿ ದೇವರೇ ಬಲಹೀನತೆಗಳಿಂದ ದೇವರೇ ನರಳುತ್ತಿದ್ದಾರೋ ಕಣ್ಣೀರುಗಳಿಂದ ಸ್ವಾಮಿ ಜೀವಿತ ಬೇಡ ಎಂಬುದಾಗಿ ಕರ್ತನೆ ಅಪ್ಪ ಆಲೋಚಿಸುತ್ತಿರುವಂತೆಲ್ಲ ಆಲೋಚನೆಗಳ ಮೇಲೆ ಲೋಕದ ಅನೇಕ ಭಯಗಳಿಂದ ಜೀವಿಸುವಂತ ಭಯದೆಲ್ಲ ಜೀವಿತಗಳನ್ನ ಕರ್ತನೆ ನೀನು ಸಲ್ಲಿಸು. ಅವರನ್ನ ಸಮ್ಮುಖಕ್ಕೆ ಓಡಿ ಬರಲಿ, ನಿನ್ನ ಬಿಡುಗಡೆಯನ್ನು ಅನುಭವಿಸಲಿ ದೇವರೇ. ನಿನ್ನ ನಿತ್ಯ ಜೀವವನ್ನು ಹೊಂದಿಕೊಳ್ಳಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಅಪ್ಪ. ವಾಗ್ದಾನ ಮಾಡಿದಿರಲ್ಲ ಸ್ವಾಮಿ, ವಾಗ್ದಾನವನ್ನು ನೀವು ನೆರವೇರಿಸ್ರಿ ಅಪ್ಪ. ಅದು ತಡವಾಗದೆ ಕರ್ತನೆ ತಕ್ಕ ಸಮಯದಲ್ಲಿ ನನ್ನ ದೇವರು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಮಧ್ಯದಲ್ಲಿ ಇದ್ದೀ ಎಂಬುದಂತ ದೇವರೇ ಕರ್ತನೆ ನಿನ್ನ ಫಲ ದೇವರೇ ನಿನ್ನ ಕರ ಯೇಸುವೇ ನಿನ್ನ ಭುಜ ಬಲದ ಪರಾಕ್ರಮದ ಬಲವನ್ನ ಶಕ್ತಿಯನ್ನ ದೇವರೇ ನೀನು ತೋರ್ಪಡಿಸುವಂತ ದೇವರಾಗುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ನಮ್ಮನ್ನ ನಿರಾಶೆ ಪಡಿಸುವಂತಹ ನಮ್ಮನ್ನ ಕುಗ್ಗಿಸುವಂತಹ ದೇವರೇ ಕರ್ತನೆ ನಮ್ಮನ್ನ ಕರ್ತನೆ ನೋವುಪಡಿಸುವಂತ ಸೈತಾನನ ಸಕಲ ಅನುಭವಗಳನ್ನ ಯೇಸುವಿನ ನಾಮದಲ್ಲಿ ಪಾತಾಳದಲ್ಲಿ ದಬ್ಬಲ್ಪಡ್ತೇವಪ್ಪ. ದೇವರೇ ಕರ್ತನೆ ದೇವರೇ ಕ್ರಿಸ್ತನಲ್ಲಿ ಇರುವವರು ವಾಕ್ಯ ಹೇಳುತ್ತದೆ ಅಪ್ಪ. 2 ಕೊರಿಂಥದಲ್ಲಿ ದೇವರೇ ಕರ್ತನೆ ವಾಕ್ಯ ಬರೆಯಲ್ಪಟ್ಟ ಹಾಗೆ ನಮಗೆ ಕರ್ತನೆ ಬರುವಂತ ಕಷ್ಟಗಳು ಇಕ್ಕಟ್ಟುಗಳು ದೇವರೇ ಕರ್ತನೆ ನಮ್ಮನ್ನು ನಾಶಪಡಿಸುವುದಕ್ಕಾಗಿ ಅಲ್ಲ ದೇವರೇ ಕರ್ತನೆ ದೇವರೇ ಎಲ್ಲ ಕರ್ತನೆ ಸ್ವಾಮಿ
ಸ್ವಾಮಿ. ಲೋಕದಲ್ಲಿ ನಾವು ಜೀವಿಸುವಾಗಲೂ ದೇವರೇ ಕರ್ತನೆ ಮರಣ ಹೊಂದಿದರು ನಾವು ಕರ್ತನೆ ಜೀವನದಲ್ಲಿ ಸೇರುವವರಾಗಿದ್ದೇವೆ. ಏಸಪ್ಪ ಕಷ್ಟಪಡುವವರು ಬಾಧೆ ಪಡುವವರಾಗಿದ್ದರು ಸ್ವಾಮಿ. ನಿನ್ನಲ್ಲಿ ಕರ್ತನೆ ಉಲ್ಲಾಸಿಸುವವರು ಸಂತೋಷಿಸುವವರು ನಿನ್ನ ಆನಂದದಲ್ಲಿ ಸಮಾಧಾನದಲ್ಲಿ ಮುಂದೆ ಹೋಗುವವರಾಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಒಪ್ಪಿಸಿಕೊಡುತ್ತೇನೆ, ವಾಗ್ದಾನಗಳನ್ನು ನೆರವೇರಿಸಿ ಅಪ್ಪ. ಯೇಸುವೇ ಕರ್ತನೆ ಆತ್ಮಗಳನ್ನು ಸಂಧಿಸು ದೇವರೇ ಕರ್ತನೆ. ಯಾವುದೆಲ್ಲ ಹೃದಯಗಳನ್ನು ದೇವರು ಗ್ರಹಿಸಿಕೊಳ್ಳುತ್ತಿದ್ದಾರೋ ಆ ಹೃದಯಗಳು ಕರ್ತನಿಗೋಸ್ಕರ ತೆರೆಯಲ್ಪಡಲಿ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ದೇಶದಲ್ಲಾಗಿರುವ ಎಲ್ಲ ಅಧಿಕಾರಿಗಳನ್ನು ದೇವರ ಕರೆಗಳು ಕೊಡಿಸಿಕೊಡೋಣ. ಎಲ್ಲರನ್ನು ದೇವರು ತಾನೇ ಆಶೀರ್ವದಿಸಿ ನಡೆಸಲಿಕ್ಕೋಸ್ಕರವಾಗಿ ಅವರು ಮಾಡುವ ಎಲ್ಲ ಆಳ್ವಿಕೆಗಳು ಆಮೇಲೆ ದೇವರು ತಾನೇ ಆಶೀರ್ವದಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ ಆಮೇಲೆ ದೇಶದಲ್ಲಿ, ರಾಜ್ಯಗಳಲ್ಲಿ, ಆಮೇಲೆ ಜಿಲ್ಲೆಗಳಲ್ಲಿ ಆಗಿರುವ ಎಲ್ಲ ದೈವಿಕ ದೈವ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಸೇವಕರ ಕುಟುಂಬಗಳಿಗಾಗಿ, ಎಲ್ಲ ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಈ ದಿನಗಳಲ್ಲಿ ಆಮೇಲೆ ಯಾವ ಸ್ಥಳಗಳಲ್ಲೆಲ್ಲ ಸೇವಾ ಕಾರ್ಯಗಳೆಲ್ಲ ನಡೀತಿದೆಯೋ, ಸಭೆಯ ಸೇವಾ ಕಾರ್ಯಗಳೆಲ್ಲ ನಡೀತಿದೆಯೋ ಆ ಸ್ಥಳಗಳೆಲ್ಲ ದೇವರು ತಾನೇ ಆಶೀರ್ವದಿಸಿ ಬಲವಾಗಿ ಆಗಿರುವಂತಹ ಸ್ಥಳಗಳೆಲ್ಲರನ್ನ ದೇವರು ತಾನೇ ಉಪಯೋಗಿಸಲಿಕ್ಕೆ, ಸಾಕ್ಷಿಯಾಗಿ ನಿಲ್ಲಿಸಲಿಕ್ಕೆ, ದೇವರ ವಚನದ ಸತ್ಯತೆಯಲ್ಲಿ ನಿಲ್ಲಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ ದೇಶದಲ್ಲಿ, ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ಆಗಿರುವಂತಹ ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆಗಳಲ್ಲಿ, ಕಣ್ಣಿನ ವೇದನೆಗಳಲ್ಲಿ ಆಗಿರುವ ಎಲ್ಲ ಜೀವಿತಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಯೇಸುವಿನ ಪ್ರೀತಿಯನ್ನು ಅರಿತುಕೊಳ್ಳಿಕ್ಕೆ, ಯೇಸುವಿನ ಪ್ರೀತಿಯನ್ನು ಅನುಭವಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇಶವನ್ನು ನೆನೆಸಿ ಯಾರಾದರೊಬ್ಬರು ಗಟ್ಟಿಯಾದ ಸ್ವರದೊಂದಿಗೆ ಪ್ರಾರ್ಥಿಸಿ. ಆಮೆನ್. ಕರ್ತನ ಮೇಲ ಪ್ರಾರ್ಥನೆ ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವೆಲ್ಲ Hallelujah.
ಹಲ್ಲೆಲೂಯ. ಆಮೆನ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಈ ದಿನದಲ್ಲಿ ಈ ಉಪವಾಸ ಪ್ರಾರ್ಥನೆಯಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಸೇರಿ ಬರುವಂತೆ ಆತನು ಮಾಡಿದ ಆತನ ಒಳ್ಳೆ ಕೃಪೆಗಾಗಿ ಆತನಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿನದಲ್ಲಿ ಕರ್ತನು ತಾನೇ ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾನೆ. ಕೆಲವು ವಿಷಯಗಳನ್ನು ದೇವರ ವಚನದ ಸತ್ಯತೆಯಿಂದ ನಾವು ಧ್ಯಾನಿಸಿಕೊಳ್ಳೋಣ. ಎಫೆಸ ಪತ್ರಿಕೆ ಅದರ 1ನೇ ಅಧ್ಯಾಯದ ಆಮೇಲೆ 3ನೇ ವಚನದಿಂದ ಈ ಸಮಯದಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ನಾವು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 1ನೇ ಅಧ್ಯಾಯದ ಅದರ 3ನೇ ವಚನದಿಂದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆಮೇನ್. ಇವತ್ತು ಈ ದೇವರ ಸಮ್ಮುಖಕ್ಕೆ ಬಂದಿರುವಂತ ಎಲ್ಲರಿಗೂ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕಾದಂಥದ್ದು ಏನಂತ ಹೇಳಿದ್ರೆ, ಇವತ್ತು ದೇವರು ನಮಗೆ ಒಂದು ಆತ್ಮೀಯವಾದ ವರಗಳನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯ. ಅನೇಕ ಸಂದರ್ಭಗಳಲ್ಲಿ ದೇವರಿಂದ ನಮಗೆ ಏನು ಒದಗಿ ಬರ್ತದೆ, ದೊರಕಿ ಬರ್ತದೆ ಎಂಬುದಾಗಿ ನೋಡುವಾಗ ನಾವು ದೇವರ ಸಮ್ಮುಖದಲ್ಲಿ ಒಂದು ಶ್ರೇಷ್ಠವಾದ ಒಂದು ಆತ್ಮೀಯವಾದ ವರಗಳನ್ನು ಹೊಂದಿದವರಾಗಿದ್ದೇವೆ. ಹಲ್ಲೆಲೂಯ. ಇಲ್ಲಿ ವಚನ ಹೇಳ್ತದೆ, ದೇವರು ತಂದೆಯ ಆಗಿರುವ ಆತನಿಗೆ ಸ್ತೋತ್ರ. ಆತನ ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಆತನು ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದ ಆತನ ಪರಿಶುದ್ಧ ದೋಷವಿಲ್ಲದವರ ಆಗಿರಬೇಕೆಂದು ನಮ್ಮನ್ನು ಜಗತ್ತು ಉತ್ಪತ್ತಿಗೆ ಮುಂಚೆ ಏನ್ ಮಾಡಿದ್ರಂತೆ? ಕ್ರಿಸ್ತ ಯೇಸುವಿನಲ್ಲಿ ಆತನು ಆರಿಸಿಕೊಂಡ್ರಂತೆ. ಹಲ್ಲೆಲೂಯ. ಇವತ್ತು ನಾವು ಈ ದಿನ ಆರಿಸಿಕೊಂಡವರಲ್ಲ, ಹಿಂದಿನ ದಿನದಲ್ಲಿ ಆರಿಸಿಕೊಂಡವರಲ್ಲ. ಜಗತ್ತು ಉತ್ಪತ್ತಿಗೆ ಮುಂಚೆನೆ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಆರಿಸಿಕೊಂಡವರಾಗಿದ್ದೇವೆ. ಹಲ್ಲೆಲೂಯ. ಇವತ್ತು ಆತನನ್ನು ನಂಬಿ ಆತನ ವಚನದ ಸತ್ಯತೆಯಲ್ಲಿ ಜೀವಿಸಿ ಆತನ ಉದ್ದೇಶಪೂರ್ವಕವಾಗಿ ನಡೆಯುವ ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾಗಿರುವಂತ ಆತ್ಮಿಕವಾದ ವರಗಳನ್ನು ನಮ್ಮ ಜೀವಿತದಲ್ಲಿ ಆತನು ಇಟ್ಟಿದ್ದಾನೆ. ಹಲ್ಲೆಲೂಯ. ಹಾಗಾದ್ರೆ ಇಲ್ಲಿ ವಚನ ಹೇಳ್ತದೆ, ಮೊದಲಾಗಿ ನಾವು ನೋಡುವಾಗ ಆತನು ಜಗತ್ತು ಉತ್ಪತ್ತಿಗೆ ಮುಂಚೆನೆ ನಮ್ಮನ್ನು ಆರಿಸಿಕೊಂಡಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾವು ಯಾರಾಗಿದ್ದೇವೆ ಎಂಬುದಾಗಿ ನಾವು ನೋಡುವಾಗ ನಾವು ಕೊಳ್ಳಲ್ಪಟ್ಟವರಾಗಿದ್ದೇವೆ. ದೇವರ ಸಮ್ಮುಖದಲ್ಲಿ ಆರಿಸಿ ಕೊಳ್ಳಲ್ಪಟ್ಟವರಾಗಿರೋದ್ರಿಂದ ನಮ್ಮ ಜೀವಿತದಲ್ಲಿ ನಮ್ಮದೇ ಆಗಿರುವಂತ ಅನುಭವಗಳಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ. ಈಗ ಒಂದು ಮಿಲಿಟರಿಯಲ್ಲಿ ಒಂದು ಆರಿಸುವಿಕೆ ನಡೀತದೆ. ಅಲ್ಲಿ ರನ್ನಿಂಗ್ ರೇಸ್ ಇರ್ತದೆ. ಆ ಒಂದು ಓಟದಲ್ಲಿ ಅವರು ಓಡಿ ಮುಗಿಸಿ ಆ ಟೈಮಿಂಗ್ ಒಳಗೆ ಹೋಗಿ ಅವ್ರು ರೀಚ್ ಆದ್ರೆ ಮಾತ್ರ ಅವರನ್ನ ಏನ್ ಮಾಡ್ತಾರೆ? ಒಳಗೆ ಸೇರಿಸ್ತಾರೆ. ಒಳಗೆ ಸೇರಿಸಿದ ತಕ್ಷಣನೇ ಅವರಿಗೆ ಮಾಡುವಂತ ಮೊದಲ ಕಾರ್ಯ ಏನ್ ಗೊತ್ತಟ? ಅವರ ಕಟಿಂಗ್. ಸೊ ಅಲ್ಲಿ ಒಂದು ನಿಯಮವಿದೆ, ಅದರ ಪ್ರಕಾರವಾಗಿ ಅವ್ರು ಹೋಗ್ಲೇಬೇಕಾಗ್ತದೆ. ಇವತ್ತು ಜಗತ್ತು ಉತ್ಪತ್ತಿಗೆ ಮುಂಚೆನೆ ಕ್ರಿಸ್ತನಲ್ಲಿ ನಾವು ಆರಿಸಿಕೊಂಡಿದ್ದೇವೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಹಾಗಾದ್ರೆ ಇವತ್ತು ನಾವು ನಿನ್ನೆ ಮೊನ್ನೆ ಆರಿಸಿಕೊಂಡವರಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಜಗತ್ತು ಉತ್ಪತ್ತಿಗೆ ಮುಂಚೆನೆ ದೇವರ ನಮ್ಮ ಕುರಿತು ಒಂದು ಯೋಜನೆಗಳನ್ನು ಮಾಡಿಟ್ಟಿದ್ದಾನೆ. ಹಲ್ಲೆಲೂಯ. ಇವತ್ತು ದೇವರು ನಮ್ಮಿಂದ ಏನು ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರು ನಮಗಾಗಿ ಮಾಡಲ್ಪಟ್ಟಂತ ಆ ಪ್ಲಾನಿನ ಒಳಗೆ, ಯೋಜನೆಯ ಒಳಗೆ ನಾವು ಆಗಿರಬೇಕೆಂಬುದಾಗಿರುವಂತದ್ದು ದೇವರ ಉದ್ದೇಶ. ಇವತ್ತು ದೇವ ಸೇವಕರಾಗಿ ಸಭೆಯಲ್ಲಿ ಸಭಾಪಾಲಕರುಗಳಾಗಿ ದೇವರ ವಚನದ ಸತ್ಯತೆ ನಾವು ತಿಳಿಸುವಾಗ, ಉಪದೇಶಿಸುವಾಗ, ಪ್ರತಿ ವಿಷಯಗಳು ನಾವು ಕರ್ತನ ವಚನದಿಂದ ಸಾರುವಾಗ ಒಂದನ್ನೇ ನಾವು ತಿಳಿಸುವಂಥದ್ದು ಏನಂತ ಹೇಳಿದ್ರೆ, ನೀವು ದೇವರ ಯೋಜನೆಯ ಅಡಿಯಲ್ಲಿ ಮುಂದೆ ಸಾಗಬೇಕೆಂಬುದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಕೊಡಲ್ಪಟ್ಟಂತ ಈ ಒಂದು
ಅನುಭವ ಅದು ಕ್ರಿಸ್ತನಿಂದ ಆಗದೆ. ಆಮೇಲೆ ಕೊಡಲ್ಪಟ್ಟಂತ ಈ ಒಂದು ಜೀವಿತ ಅದು ಕ್ರಿಸ್ತನಿಂದ ಆಗಿದೆ. ಇವತ್ತು ಕ್ರಿಸ್ತನ ಮೂಲಕವಾಗಿ ಆಮೇಲೆ ನಾವು ಆರಿಸಲ್ಪಡದಿದ್ರೆ ಆಮೇಲೆ ನಾವು ಕೈ ಬಿಡಲ್ಪಡ್ತೇವೆ. ಹಲ್ಲೆಲೂಯಾ. ಇವತ್ತು ನಾವು ಆರಿಸಲ್ಪಟ್ಟವರ ಆಗಿರುವುದರಿಂದಲೇ ಕ್ರಿಸ್ತನ ಮೂಲಕವಾಗಿ ಆಮೇಲೆ ಸಿಗಬೇಕಾಗಿರುವ ಸಕಲ ಆತ್ಮೀಯ ವರಗಳಲ್ಲಿ ನಾವೇನಾಗಿದ್ದೇವೆ? ಆಮೇಲೆ ಪಾಲುಗಾರರಾಗಿದ್ದೇವೆ. ಹಲ್ಲೆಲೂಯಾ. ಮೊದಲನಾಗಿ ನಾವು ನೋಡುವಾಗ ಕ್ರಿಸ್ತನಲ್ಲಿ ನಾವೇನಾಗಿದ್ದೇವೆ? ಜಗತ್ತು ಉತ್ಪತ್ತಿಗೆ ಮುಂಚೆ ಆರಿಸಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಈಗ ನೋಡಿ, ಅದರ ಕೆಳಗಿನ ವಚನ ನಾವು ಓದುವಾಗ, ಆತನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸಿದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನೆಂಬುದಾಗಿ. ನೋಡಿ, ಎರಡನೇದಾಗಿ ನಾವು ನೋಡುವಾಗ ದೇವರು ಆಮೇಲೆ ಕ್ರಿಸ್ತ ಯೇಸು ಅಂದ್ರೆ ಆತನ ಕೃಪೆಯನ್ನು ಪ್ರತ್ಯೇಕಿಗೆ ತರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ತನ್ನ ಪುತ್ರರನ್ನಾಗಿ ಏನ್ ಮಾಡಿದರಂತೆ? ಸ್ವೀಕರಿಸಿದಾರಂತೇಳಿ. ಹಲ್ಲೆಲೂಯಾ. ಇನ್ನೊಂದು ವಚನ ಓದಿಕೊಳ್ಳೋಣ. ರೋಮಪುರ ಅದರ 8ನೇ ಅಧ್ಯಾಯದ 15ನೇ ವಚನ ಓದಿಕೊಳ್ಳೋಣ. ರೋಮಪುರ ಅದರ 8ನೇ ಅಧ್ಯಾಯದ 15ನೇ ವಚನ. ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಆಮೇಲೆ ರೋಮಪುರ 8:15 ಓದಿದ 8:15. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಆಮೇಲೆ ಅದೇ ವಚನ. ಆಮೇಲೆ ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದೆ. ಇವತ್ತು ನಾವು ಎರಡನೇದಾಗಿ ನಾವು ನೋಡುವಾಗ ನಾವು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಏನಾಗಿದ್ದೇವೆ? ಪುತ್ರರಾಗಿದ್ದೇವೆ, ಮಗನಾಗಿದ್ದೇವೆ, ಮಗಳಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ಕ್ರಿಸ್ತನು ಮೂಲಕವಾಗಿ ನಾವು ಆರಿಸಿಕೊಳ್ಳಲ್ಪಟ್ಟಂತ ನಮ್ಮ ಜೀವಿತದಲ್ಲಿ ಮಗನು ಮಗಳು ಎಂಬುದಾಗಿ ಹೇಳುವಾಗ ಅದೊಂದು ಶ್ರೇಷ್ಠವಾದಂತ ಅನುಭವ. ಆಗ ಕ್ರಿಸ್ತನ ಮೂಲಕವಾಗಿ ದೇವರು ನಮ್ಮ ಜೀವಿತದಲ್ಲಿ ನಮಗೆ ಅದನ್ನು ಏನ್ ಮಾಡಿದ್ದಾರೆ? ಅನುಗ್ರಹಿಸಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ಆಮೇಲೆ ಆ ಮಗನು ಮಗಳಾಗಿರುವಂತ ಒಂದು ಅನುಭವ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿದೆ. ಹೇಗೆ ಕೊಡಲ್ಪಟ್ಟಿದೆ ಅಂತ ಹೇಳಿ ನೋಡುವಾಗ ನೋಡಿ, ಆಮೇಲೆ ಅದು ಸಾಧಾರಣವಾದಂತ ಒಂದು ವಿಷಯವಲ್ಲ. ನಮಗಾಗಿ ಪಾಪಿಗಳಾಗಿದ್ದಂತ ನಮಗಾಗಿ, ದಾಸರಾಗಿದ್ದಂತ ನಮಗಾಗಿ, ಅಂದ್ರೆ ದಾಸತ್ವ ಅಂತ ಎಂಬುದಾಗಿ ಹೇಳುವಾಗ ಆಮೇಲೆ ಅವನಿಗೆ ಏನು ರೈಟ್ಸೇ ಇಲ್ಲ ಮಾಡ್ಲಿಕ್ಕೆ. ಆಮೇಲೆ ಯಜಮಾನನ ಏನನ್ನು ಕಲ್ಪಿಸ್ತಾನಲ್ಲ ಅದನ್ನು ಮಾತ್ರ ಮಾಡಿ ಈ ಪಾಪದ ದಾಸತ್ವದಲ್ಲಿ ಆಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಆತನ ಕೃಪೆಯ ಮೇರೆಗೆ ನಮ್ಮನ್ನೇನ್ ಮಾಡಿದ್ದಾರೆ? ಯೇಸು ಸ್ವಾಮಿ ಪುತ್ರರನಾಗಿ ನಮ್ಮ ಜೀವಿತದಲ್ಲಿ ಆತನು ಆಮೇನ್ 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 ನಮ್ಮನ್ನು ಸೇರಿಸಿಕೊಂಡಂತ ದೇವರಾಗಿದ್ದಾನೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಆತನು ನಮ್ಮನ್ನು ಜಗತ್ತು ಉತ್ಪತ್ತಿಗೆ ಮುಂಚೆ ಆರಿಸಿಕೊಂಡದ್ದು ಮಾತ್ರವಲ್ಲ, ಆತನು ನಮ್ಮನ್ನು ಆಮೇಲೆ ಪುತ್ರರನಾಗಿ ಆಮೇಲೆ ಪುತ್ರಿಯರನಾಗಿ ನಮ್ಮ ಜೀವಿತದಲ್ಲಿ ನಮ್ಮನ್ನು ಸ್ವೀಕರಿಸಿದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಅದರ ಕೆಳಗಿನ ವಚನದಲ್ಲಿ ಓದಿ ಬರುವಾಗ 7ನೇ ವಚನದಿಂದ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಇವತ್ತು ಜಗತ್ತು ಉತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸಿಕೊಂಡದ್ದು ಆಮೇಲೆ ಮಾತ್ರವಲ್ಲ, ನಮ್ಮನ್ನು ಪುತ್ರರನ್ನಾಗಿ ಸ್ವೀಕರಿಸಿದ್ದು ಮಾತ್ರವಲ್ಲದೆ ಆತನು ನಮ್ಮ ಜೀವಿತದಲ್ಲಿ ಆತನ ರಕ್ತವನ್ನು ಕೊಟ್ಟು ರಕ್ತವನ್ನು ಸುರಿಸಿ ನಮ್ಮನ್ನೇನ್ ಮಾಡಿದ್ದಾನೆ? ನಾವು ಆಗಿದ್ದಂತ ಆ ಪಾಪ ಅಂಧಕಾರದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಹೊರ ತಂದಿದ್ದಾನೆ. ಹಲ್ಲೆಲೂಯಾ. ಇವತ್ತು ಆತನಲ್ಲಿ ಆಮೇಲೆ ಮೊರೆ ಇಟ್ಟು ಆತನಲ್ಲಿ ಪ್ರಾರ್ಥಿಸುವ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸುವಂಥದ್ದು ಆಮೇಲೆ ಸಾಧಾರಣ ವ್ಯಕ್ತಿಗಳಾಗಿ ಅಲ್ಲ,
ದಾಸರಾಗಿ ಅಲ್ಲ, ಆಮೇಲೆ ಸಾಧಾರಣ ವ್ಯಕ್ತಿಗಳಾಗಿ ಅಲ್ಲ, ನಮ್ಮ ಮಗನು ಮಗಳಾಗಿರುವಂತ ಒಂದು ಅನುಭವದಿಂದ ನಾವು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಇವತ್ತು ಆತನಿಗೆ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಪ್ಲಾನ್ ಇದೆ. ಹಲ್ಲೆಲೂಯಾ. ಆತನಿಗೆ ಒಂದು ದೊಡ್ಡದಾಗಿರುವಂತ ಯೋಜನೆಗಳನ್ನು ಇಟ್ಟು ನಮ್ಮನ್ನು ನಡೆಸುವ ದೇವರ ಆತನಾಗಿದ್ದಾನೆ. ಇವತ್ತು ಆತನನ್ನು ನಂಬಿ ಆತನ ಸಮ್ಮುಖದಲ್ಲಿ ದೃಢವಾಗಿ ನಿಂತು ಆತನಿಗೋಸ್ಕರವಾಗಿ ಕಾದು ಆತನ ಸಮ್ಮುಖದಲ್ಲಿ ಆತನ ಉದ್ದೇಶವನ್ನು ನೆರವೇರಿಸುವ ನಮ್ಮ ಜೀವಿತದಲ್ಲಿ ಆತನು ದೊಡ್ಡದಾಗಿರುವಂತ ಯೋಜನೆಗಳನ್ನು, ಪ್ಲಾನ್ಗಳನ್ನು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ. ಆದ್ರೆ ಸೈತಾನನ ಪ್ಲಾನು, ದೇವರು ನಮಗೆ ಕೊಡಲ್ಪಟ್ಟಂತ ಈ ಕೃಪೆಯ ವರಗಳನ್ನು ನಾವು ಅನುಭವಿಸಬಾರದೆಂಬುದಾಗಿ ನಮ್ಮನ್ನು ದೇವರ ಉದ್ದೇಶದಿಂದ ಆತನು ತಪ್ಪಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಶ್ರೇಷ್ಠವಾಗಿರುವಂತ ವಿಚಾರಗಳನ್ನು ನಾವು ದೇವರ ಸಮ್ಮುಖದಲ್ಲಿ ಅನುಭವಿಸದಂತೆ, ಹೊಂದಿಕೊಳ್ಳದಂತೆ ನಮ್ಮನ್ನು ದೇವರ ಸತ್ಯತೆಯ ವಚನದಿಂದ ನಮ್ಮನ್ನು ಡೈವರ್ಟ್ ಮಾಡಿ ನಮ್ಮನ್ನು ದೇವರಿಂದ ಒದಗಿ ಬರುವ ಆಶೀರ್ವಾದಕ್ಕೆ ನಾವು ಪಾಲುಗಾರರಾಗಬಾರದೆಂಬುದಾಗಿ ನಮ್ಮ ಜೀವಿತದಲ್ಲಿ ದೇವರು ಉದ್ದೇಶಿಸಿ ಸೈತಾನನು ಆತನ ಪ್ಲಾನ್ ಮಾಡ್ತಾ ಇದೆ. ನೋಡಿ, ಈಗ ಒಂದು ಉದಾಹರಣೆ ನಾನು ಹೇಳ್ತೇನೆ. ಆದಾಮ ಅವಳು ಆರಾಮಾಗಿ ಎಲ್ಲಿದ್ರು? ಏದೆನ್ ತೋಟದಲ್ಲಿ ಇದ್ರು. ಅವರಿಗೆ ಬೇಕಾದ ಸಕಾಲ ಕಾರ್ಯಗಳನ್ನು ದೇವರೇನ್ ಮಾಡಿದ್ರು? ಅಲ್ಲಿ ಒದಗಿಸಿ ಕೊಟ್ಟಿದ್ರು. ಅದರ ನಂತರವಾಗಿ ಏನಾಯ್ತಲ್ಲಿ? ಅವಳು ಹೋಗಿ ದೇವರು ತಿನ್ನಬಾರದೆಂಬುದಾಗಿರುವಂತ ಹೇಳಿದ ಹಣ್ಣನ್ನು ತಿಂದಾಗ ಏನಾಯ್ತು? ಅವರು ಏದೇನ್ ತೋಟದಿಂದ ಹೊರಬಂದ್ರು. ದೇವರು ಅವರನ್ನು ಕೈ ಬಿಟ್ಟಿಲ್ಲ. ದೇವರು ಅವರನ್ನು ಏನ್ ಮಾಡ್ಲಿಲ್ಲ? ಅವರಿಗೆ ಏನು ಮಾಡಲಿಲ್ಲ. ಆದರೆ ಏದೇನ್ ತೋಟದಿಂದ ಅವರನ್ನು ಹೊರಗಾಕಿ ದುಡಿದು ತಿನ್ನುವಂತೆ ಮಾಡಿದ್ರು. ಮುಂಚೆ ಏನಿತ್ತು ಅವರಿಗೆ? ಮುಂಚೆ ಧಾರಾಳವಾಗಿರುವಂತಹ ಆಶೀರ್ವಾದಗಳು ಅವರ ಜೀವಿತದಲ್ಲಿ ಇತ್ತು. ಈಗ ನಮಗೆ ಒಂದು ಪ್ರಶ್ನೆ ಹಾಕಿದ್ರೆ, ಇವತ್ತು ಈ ಕಾರ್ಯ ಮಾಡೋದ್ರಿಂದ ಏನಾಗ್ತದೆ, ಈ ತರ ಹೋಗೋದ್ರಿಂದ ಏನಾಗ್ತದೆ ಎಂಬುದಾಗಿ ನೋಡುವಾಗ, ಏದೇನ್ ತೋಟವಾಗಿರುವಂತ ಆಶೀರ್ವಾದವನ್ನು ಅನುಭವಿಸಬೇಕಾದಂತ ನಾವು ಎಲ್ಲಿ ಹಾಕಲ್ಪಡ್ತೇವೆ? ದೇವರ ಉದ್ದೇಶ ಮೀರಿ ನಡೆಯುವುದರಿಂದ ಎಲ್ಲಿ ಹಾಕಲ್ಪಡ್ತೇವೆ? ಏದೇನ್ ತೋಟದಿಂದ ಹೊರಗೆ ಹಾಕಲ್ಪಡ್ತೇವೆ. ಅಲ್ಲಿ ಏನ್ ತೊಂದರೆ ನಡೆಯಲ್ಲ. ದುಡಿದು ಜೀವಿಸುವಾಗ ಹೊಟ್ಟೆಗೆ ಬೇಕಾದ ಆಹಾರ ಎಲ್ಲ ಸಿಗ್ತದೆ, ಬೆವರು ಸುರಿಸುವಾಗ ಎಲ್ಲ ಸಿಗ್ತದೆ. ಆದ್ರೆ ಏದೇನ್ ತೋಟದಲ್ಲಿ ಅನುಭವಿಸಬೇಕಾದಂತ ಅನುಭವ ನಮ್ಮ ಜೀವಿತದಲ್ಲಿ ನಾವು ಕಳೆಯಲ್ಪಡ್ತೇವೆ. ಹಲ್ಲೆಲೂಯಾ. ಇವತ್ತು ದೇವರ ಉದ್ದೇಶ ಮೀರಿ, ದೇವರ ಯೋಜನೆ ಮೀರಿ, ದೇವರ ಪ್ಲಾನ್ಗಳನ್ನು ಮೀರಿ ನಾವು ನಿಲ್ಲುವಾಗ ಏನ್ ನಡೀತದಂತ ಹೇಳಿದ್ರೆ, ಏದೇನ್ ತೋಟವಾಗಿರುವಂತ ಆಶೀರ್ವಾದವನ್ನು ನಾವು ಕಳೆದುಕೊಳ್ಳುತ್ತೇವೆ. ಹಲ್ಲೆಲೂಯಾ. ಆದ್ರೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ದೇವರು ಏದೇನ್ ಆಗಿರುವಂತ ಅನುಭವ ನಮಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆಗ ಈ ಹೊಸ ಒಡಂಬಡಿಕೆಯ ಈ ದಿನಗಳಲ್ಲಿ ಈ ಹೊಸ ಒಡಂಬಡಿಕೆಯ ವಚನದ ಪ್ರಕಾರವಾಗಿ ಕ್ರಿಸ್ತನ ಮೂಲಕವಾಗಿ ಕ್ರಿಸ್ತನ ಸತ್ಯತೆಯಲ್ಲಿ ನಾವು ನಿಲ್ಲುವಾಗ ಏದೇನಾಗಿರುವಂತ ಕೆಲವು ಆಶೀರ್ವಾದಗಳನ್ನು ನಾವು ಅನುಭವಿಸ್ಲಿಕ್ಕಿದ್ದೇವೆ. ಆದರೆ ಶತ್ರುವು ಅದನ್ನು ಅನುಭವಿಸದಂತೆ ನಮ್ಮನ್ನು ದೇವರ ಉದ್ದೇಶ ಮೀರಿ ನಡೆಯುವಂತ ಆತನು ಪ್ಲಾನ್ಗಳನ್ನು ಮಾಡ್ತಾ ಇರ್ತಾನೆ. ಆದ್ರೆ ಒಬ್ಬ ದೇವರ ಮಗನು ತಪ್ಪಿಸಿಕೊಳ್ಳಿಕ್ಕೆ ಹೇಗಾಗ್ತದೆ? ಕೀರ್ತನೆಗಾರನು ಹೇಳೋದ ಪ್ರಕಾರವಾಗಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ಏನಾಗಿದೆ? ದೀಪವಾಗಿದೆ, ನನ್ನ ದಾರಿಗೆ ಬೆಳಕಾಗಿದೆ ಎಂಬುದಾಗಿ. ಇವತ್ತು ಈ ವಚನದ ಪ್ರಕಾರವಾಗಿ ನಾವು ನಡೆಯುವಾಗ ದೇವರ ನಮ್ಮ ಜೀವಿತದಲ್ಲಿ ಯೋಜನೆ ಮಾಡಿಟ್ಟಂತ ಉದ್ದೇಶಿಸಿ ಇಟ್ಟಂತ ಆ ಪ್ಲಾನ್ಗಳೆಲ್ಲ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಹಲ್ಲೆಲೂಯಾ. ಆದ್ರೆ ಈ ವಚನ ನಮ್ಮ ಜೀವಿತದಲ್ಲಿ ದೀಪವಾಗಿ ಬೆಳಕಾಗಿ ಇಲ್ಲದೆ ಹೋದ್ರೆ ನಾವು ಕತ್ತಲೆಯಲ್ಲಿ ಸಂಚರಿಸಬೇಕಾಗ್ತದೆ. ಈ ಕತ್ತಲೆ ಯಾವುದು ಎಂಬುದಾಗಿ ನೋಡುವಾಗ, ನಮಗಿಲ್ಲಿ ಎಷ್ಟೇ ಬೆಳಕಿದ್ರು ದೇವರ ವಚನದ ಸತ್ಯತೆ ಇರಲಿಲ್ಲ ಅಂದ್ರೆ ಎಲ್ಲವೂ ಕತ್ತಲೇನೆ. ಅಲ್ಲೆಲ್ಲ ನಾವು ಮಾರ್ಗ ದೇವರ ವಚನದ ಆ ದೀಪದಲ್ಲಿ ಬೆಳಕಿನಲ್ಲಿ ನಾವು ನಡೆಯದಿದ್ರೆ ನಮ್ಮ ಜೀವಿತದಲ್ಲಿ ಎಲ್ಲವೂ ಅನುಭವಗಳು ಕತ್ತಲೆ ಆಗಿದೆ. ಅದರಿಂದ ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ವಿಶೇಷವಾದಂತ ಕೆಲವು ಅನುಭವಗಳನ್ನು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ. ದೇವರು ವಿಶೇಷವಾದಂತ ಕಾರ್ಯ ನಮ್ಮ ಜೀವಿತದಲ್ಲಿ ದೇವರು ಇಟ್ಟಿದ್ದಾನೆ. ನಮ್ಮ ದೇವರು ನಮ್ಮ ಮುಂದೆ ಎದುರು ನೋಡ್ತಿರುವಂತದ್ದು ಒಂದೇ ವಿಷಯ, ಆತನು ನಮಗಾಗಿ ಇಟ್ಟಿರುವಂತಹ ಕೃಪ ವರಗಳನ್ನು ನಾವು ಅನುಭವಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಆ ಆತ್ಮೀಯವಾದ
ವರಗಳನ್ನು ನಾವು ಅನುಭವಿಸಬೇಕೆಂಬುದಾಗಿ ದೇವರು ಬಯಸ್ತಿದ್ದಾರೆ. ಆಮೇಲೆ ನಾವು ನೋಡಿದ್ವಿ, ಕ್ರಿಸ್ತನ ಮೂಲಕವಾಗಿ ಜಗತ್ತು ಉತ್ಪತ್ತಿಗೆ ಮುಂಚೆ ಆತನು ನಮ್ಮನ್ನು ಆರಿಸಿಕೊಂಡ್ರು. ಆಮೇಲೆ ನಮ್ಮನ್ನು ಪುತ್ರರನ್ನಾಗಿ ಏನ್ ಮಾಡಿದ್ದಾರೆ, ಆತನು ಸ್ವೀಕರಿಸಿದ್ದಾರೆ. ಆಮೇಲೆ ಆತನ ರಕ್ತದ ಮೂಲಕವಾಗಿ ನಮ್ಮನ್ನೇನ್ ಮಾಡಿದ್ದಾರೆ, ಬಿಡುಗಡೆಗೊಳಿಸಿದಂತ ದೇವರಾಗಿದೆ. 3 ವಿಷಯಗಳನ್ನು ನಾವು ಕಲ್ತ್ವಿ. ಅದಲ್ಲದೆ ಕೊನೆಯದಾಗಿ ಒಂದು ವಿಷಯವನ್ನ ನೋಡಿದ್ವಿ, ಏದೇನ್ ತೋಟದ ಅನುಭವ. ಹಲ್ಲೆಲೂಯಾ. ಇವತ್ತು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಕ್ರಿಸ್ತನು ಏದೇನ್ ಆಗಿರುವಂತ ಅನುಭವ ನಮಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಏದೇನ್ ಆಗಿರುವಂತ ಅನುಭವದಲ್ಲಿ ಇರಬೇಕಾ? ಆಮೇನ್. ಕ್ರಿಸ್ತನ್ ನಮಗಾಗಿ ಕೊಡಲ್ಪಟ್ಟಂತ ಆ ಸತ್ಯ ವಚನದ ಪ್ರಕಾರ ಜೀವಿಸೋಣ. ಖಂಡಿತವಾಗಲೂ ದೇವರ ಬಿಡುಗಡೆ ನಮ್ಮ ಜೀವಿತ ನಾವು ಅನುಭವಿಸ್ಲಿಕ್ಕಿದ್ದೇವೆ. ಆಮೇಲೆ ಆತನ ಕರಗಳು ಒಪ್ಪಿಸಿಕೊಡುತ್ತ ಒಂದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ದೇವರೇ, ನಿನ್ನ ವಚನದ ಪ್ರಕಾರವಾಗಿ ನಿಲ್ಲಿಕ್ಕೆ, ನಮ್ಮ ಸುತ್ತಮುತ್ತಲೂ ನಮಗೆ ಅನುಕೂಲವಾಗಿರುವಂತೆ ಯಾವುದೇ ಅನುಭವಗಳು ನಮಗೆ ಸಿಗದೆ ಇಲ್ಲದಿರುವಾಗಲೂ ನಾವು ಅದಕ್ಕಾಗಿ ನಿಲ್ಲಿಕ್ಕೆ ಪ್ರಯತ್ನಿಸ್ಬೇಕು. ಯಾಕಂತ ಹೇಳಿದ್ರೆ ದೇವರ ವಚನ ಆಮೇಲೆ ಸತ್ಯದ ಪ್ರಕಾರವಾಗಿ ದೇವರ ವಾಕ್ಯ ಹೇಳ್ತದೆ, ಪರಲೋಕದಲ್ಲಿರುವಂತ ದೇವದೂತನು ಬಂದು ಈ ವಚನಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ಅದನ್ನು ನಾವೇನ್ ಮಾಡಬಾರ್ದಂತೆ, ತೆಗೆದುಕೊಳ್ಳಬಾರದಂತೆ. ಯಾಕಂತ ಹೇಳಿದ್ರೆ ಈ ವಚನದ ಸತ್ಯತೆಯಲ್ಲಿ ನಾವು ನಿಲ್ಲುವಾಗಲೇ ನಮ್ಮ ಜೀವಿತದಲ್ಲಿ ಬಿಡುಗಡೆಯಿಂದ ನಾವು ಮುಂದೆ ಸಾಗ್ಲಿಕ್ಕೆ ಸಾಧ್ಯವಾಗ್ತದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತವರಾಗಿ ಕರ್ತನ ಕರಗಳು ಒಪ್ಪಿಸಿಕೊಡುತ್ತಾ ನಾವು ಈ ದಿನದಲ್ಲಿ ಒಂದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ 3 ವಿಷಯಗಳನ್ನು ದೇವರ ಸಮ್ಮುಖದಲ್ಲಿ ನಾವು ಕಲಿತೀವಿ. ಒಂದು, ಜಗತ್ತು ಉತ್ಪತ್ತಿಗೆ ಮುಂಚೆ ಆತನು ನಮ್ಮನ್ನು ಆರಿಸಿಕೊಂಡ್ರು. ಎರಡನೇದಾಗಿ, ಪುತ್ರರನ್ನಾಗಿ ನಮ್ಮನ್ನು ಆತನು ಸ್ವೀಕರಿಸಿದಂತ ದೇವರಾಗಿದ್ದಾನೆ. ಆತನ ರಕ್ತದ ಮೂಲಕವಾಗಿ ನಮ್ಮನ್ನು ಬಿಡುಗಡೆಗೊಳಿಸಿದಂತ ದೇವರ ಆತನ ಆಗಿದ್ದಾನೆ. ಆಮೇಲೆ ಅದಲ್ಲದೆ ನಮ್ಮ ಜೀವಿತದಲ್ಲಿ ಏದೇನಾಗಿರುವಂತ ಅನುಭವವನ್ನು ನಮಗೆ ಒದಗಿಸಿದ ದೇವರ ಆತನ ಆಗಿದ್ದಾನೆ. ಕ್ರಿಸ್ತನ ಮೂಲಕವಾಗಿ ನಾವಿದನ್ನು ಅನುಭವಿಸ್ಲಿಕ್ಕಿದ್ದೇವೆ. ಆದ ಕಾರಣ ಒಂದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇವತ್ತು ದೇವರೇ, ನನ್ನ ಜೊತೆಯಲ್ಲಿ ಯಾರಿದ್ದಾರೋ ಇಲ್ಲವೋ ಎಂಬುದಾಗಿ ಅಲ್ಲ, ನನ್ನ ಜೊತೆಯಲ್ಲಿ ನೀನಿದ್ದೀಯಪ್ಪ. ನಿನ್ನ ಸಾನ್ನಿಧ್ಯ ಇದೆ, ನಿನ್ನ ಪ್ರಸನ್ನತೆ ಇದೆ, ನಿನ್ನ ವಚನ ಇದೆ. ಈ ವಚನದ ಸತ್ಯತೆಯಲ್ಲಿ ನನ್ನನ್ನು ನಿಲ್ಲಿಸಲಿಕ್ಕೆ ನೀನು ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡಿ ಅಲ್ಪ ಸಮಯ ಈ ವಚನಗಳ ಮುಂದೆ ನಾವು ಒಪ್ಪಿಸಿಕೊಡುತ್ತಾ ದೇವರಿಗೆ ಸ್ತೋತ್ರ ಮಾಡ್ತಾ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಹುಡರಬನ ಶತರಿ ಆದರ ಜುಡರಬ ಔಷಧ ರಗತ್ತನೆ ಯೇಸುವಿನ ನಾಮದಲ್ಲಿ ಈ ವಚನದ ಸತ್ಯತೆ ಅಪ್ಪ ನಮ್ಮ ಜೀವಿತದಲ್ಲಿ ಬಿಡುಗಡೆಯಿಂದ ನಮ್ಮನ್ನು ನಡೆಸಲಿ ಅಪ್ಪ. ನಿನ್ನ ಮಾರ್ಗದರ್ಶನದಲ್ಲಿ ನಡೆಸಲಿ ಅಪ್ಪ. ನಿನ್ನ ಉದ್ದೇಶದಲ್ಲಿ, ನಿನ್ನ ಚಿತ್ತದಲ್ಲಿ ನಡೆಸಲಿ ಅಪ್ಪ. ನಿನ್ನ ಆಲೋಚನೆ ಪ್ರಕಾರವಾಗಿ ನಡೆಸಲಿ ಅಪ್ಪ. ನೀನು ನಮ್ಮ ಜೀವಿತದಲ್ಲಿ ಮಾಡಲು ಇಚ್ಛಿಸುವುದನ್ನು ಅಪ್ಪ ನೀನು ಮಾಡುವ ಕರ್ತನೆ ದೇವರಾಗಿರುವುದರಿಂದ ದೇವರೇ, ನಿನ್ನ ವಚನದ ಮೂಲಕವಾಗಿರುವಂತಹ ಸಕಲ ಆಶೀರ್ವಾದ ಬಿಡುಗಡೆಗಳನ್ನು ನಾವು ಅನುಭವಿಸುವಂತೆ ನೀನ್ ತಾನೇ ಕೃಪೆ ನೀಡುವುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ, ನೀನು ಮಹಿಮೆಯಾಗಿ ನಡೆಸುವ ದೇವರು ನೀನಾಗಿದ್ದೀರಿ. ನೀನು ಕರ್ತನೆ ಅದ್ಭುತವಾಗಿ ನಡೆಸುವ ದೇವರು ನೀನಾಗಿದ್ದೀರಿ ಅಪ್ಪ. ಇದರಿಂದಲೇ ಕರ್ತನೆ ಈ ವಚನದ ಬಿಡುಗಡೆ ನಮ್ಮ ಜೀವಿತದಲ್ಲಿ ಪ್ರಕಟವಾಗಲಿ. ದೇವರೇ, ಸೈತಾನನು ಆಮೇಲೆ ನಾವು ಎಡವಲಿ, ನಾವು ಬೀಳಲಿ, ನಾವು ನಾಶವಾಗ್ಲಿ, ನಾವು ಹಾಳಾಗ್ಲಿ, ಆಮೇಲೆ ನಾವು ಕತ್ತಲೆಯಲ್ಲಿ ಇರಲಿ, ಅಂಧಕಾರದಲ್ಲಿ ಇರಲಿ ಎಂಬುದಾಗಿ ಬಯಸುವಾಗ ಆಮೇಲೆ ನೀನಾದರೂ ಕರ್ತನಿನ ಕೃಪೆಯ ಮೇಲೆ, ನಿನ್ನ ರಕ್ತದ ಮೇಲೆ, ಕರ್ತನೆ ನಿನ್ನ ವಚನದ ಮುಖಾಂತರವಾಗಿ ನಮ್ಮನ್ನು ಆ ಬೆಳಕಿನ ಅನುಭವದಲ್ಲಿ ನಡೆಸುವ ಎಲ್ಲ ನಿನ್ನ ಮಾರ್ಗಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ದೇವರೇ, ಕತ್ತನೆಯ ದಿನದಲ್ಲಿ ಸ್ವಾಮಿ ಈ ವಚನದ ಮೂಲಕವಾಗಿ ಕತ್ತಲೆಯ ಅನುಭವಗಳು ನಮ್ಮನ್ನು ಬಿಟ್ಟು ನೀಗಲಿ, ಕತ್ತಲೆಯ ಶಕ್ತಿಗಳು ನಮ್ಮನ್ನು ಬಿಟ್ಟು ನೀಗಲಿ, ಅಂಧಕಾರದ ಅನುಭವಗಳು ನಮ್ಮನ್ನು ಬಿಟ್ಟು ನೀಗಲಿ. ನಿನ್ನ ಬೆಳಕಿನ ಅನುಭವದಲ್ಲಿ ಮುಂದೆ ಸಾಗ್ಲಿಕ್ಕೆ ನಮ್ಮನ್ನು ನೀನು ಬಲಪಡಿಸು. ಬೆಳಕಿನ ಅನುಭವದಲ್ಲಿ ಮುಂದೆ ಸಾಗ್ಲಿಕ್ಕೆ ನಮ್ಮನ್ನು ಬಲಪಡಿಸು. ಉರಾಮನ ಶತರಿ ಆದರ ಜುಡರ ಭವಿಷ್ಯದ ರಗತ್ತನೆ ಅಪ್ಪ, ನಿನ್ನ ಬೆಳಕಿನ ನಿನ್ನ ವಚನದ ಸತ್ಯತೆಯಲ್ಲಿ ಮುನ್ನಡೆಸಲಿಕ್ಕೆ ದೇವರೇ ನಮ್ಮನ್ನು ಇಂತಾನೆ ಬಲಪಡಿಸಪ್ಪ. ಯೇಸುವೇ, ನಿನ್ನ ವಚನದ ಪ್ರಕಟಣೆಯಲ್ಲಿ ಮುಂದೆ ಸಾಗ್ಲಿಕ್ಕೆ ನಮ್ಮನ್ನು ಇಂತಾನೆ ಬಲಪಡಿಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಈ ವಚನ ಕೇಳುವ ಎಲ್ಲ ಜೀವಿತಗಳಲ್ಲಿ, ಕೇಳಿದ ಎಲ್ಲ ಜೀವಿತಗಳಲ್ಲಿ, ಕೇಳುವಂತೆ ಎಲ್ಲ ಜೀವಿತಗಳಲ್ಲಿ ನೀನು ಬಲವಾದ ಮಹಿಮೆಯಾದ ಕಾರ್ಯಗಳನ್ನು ಮಾಡು. ಅತಿಶಯವಾದ ಬಿಡುಗಡೆ ಆಮೇಲೆ ಯೇಸುವಿನ ನಾಮದಲ್ಲಿ ಚಲಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ, ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ ಸ್ವಾಮಿ, ಪ್ರಾರ್ಥನೆಗಾಗಿ ಬಂದ ಎಲ್ಲರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಆಮೇಲೆ ಲೈವ್ ಮೂಲಕವಾಗಿ ವೀಕ್ಷಿಸುವ ಎಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನಪ್ಪ. ನಿನ್ನ ಜೀವಿತದಲ್ಲಿ ಕರ್ತನೆ ಈ ವಚನದ ಮೂಲಕವಾಗಿ ಆ ಬಿಡುಗಡೆಗಳವರ ಜೀವಿತದಲ್ಲಿ ಪ್ರಕಟವಾಗಲಿ. ದೇವರೇ, ಅದೇ ರೀತಿಯಲ್ಲಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ದೇವರೇ ಪ್ರಾರ್ಥನೆಗಳಿಗೆ ಅನೇಕ ಜನರು ಸೇರಿ ಬರುವಂತೆ ನೀನು ಉದ್ದೇಶಿಸಿ ನಿನ್ನ ಚಿತ್ತಾನುಸಾರವಾಗಿರುವ ಅನೇಕ ಜನರು
ಇದಕ್ಕಾಗಿ ಸೇರಿ ಬರುವಂತೆ ನೀನ್ ತಾನೇ ಕೃಪೆ ನೀಡು. ನಿನ್ನ ಸಮ್ಮುಖದಲ್ಲಿ ನಾನು ಒಪ್ಪಿಸಿಕೊಡುತ್ತೇನೆ. ಪರಿಶುದ್ಧಾತ್ಮ ನೀನು ಚಲಿಸು ಅಪ್ಪ, ನೀನು ಮಹಿಮೆಯಾದ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ದೇವರೇ. ದೇವರೇ, ಒಂದು ಆವರ್ತಿ ಈ ಸಭೆಯಲ್ಲಿ ನಡೆಯುವೆಲ್ಲ ಪ್ರಾರ್ಥನೆ ಕೂಟಗಳನ್ನು ನೀನ್ ತಾನೇ ಆಶೀರ್ವದಿಸು, ಪ್ರಾರ್ಥನೆಗಳನ್ನು ಆಶೀರ್ವದಿಸು, ಅಭಿವೃದ್ಧಿಗೊಳಿಸು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಹಿಮೆಯಾದ ಬಿಡುಗಡೆಗಳಲ್ಲಿ ಕರ್ತನೆ, ಸಂಪೂರ್ಣವಾಗಿ ನಿನ್ನ ಅತಿಶಯವಾದ ಬಿಡುಗಡೆಯಲ್ಲಿ ನೀನು ನಡೆಸಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಕರ್ತನೆ ಸ್ತೋತ್ರವಾಗಲಿ ಬಂದಂತ ಕರ್ತನೆ ಎಲ್ಲರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಧಾರಾಳವಾಗಿ ನೀನು ಆಶೀರ್ವದಿಸಪ್ಪ ದೇವರೇ. ಕರ್ತನೆ, ಅದೇ ರೀತಿಯಲ್ಲಿ ಸ್ವಾಮಿ ದೇವರೇ, ಒಂದು ಆವರ್ತಿ ನಾವು ತಿರುಗಿ ಮನೆಗಳಿಗೆ ಹೋಗುವ, ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪೆ, ನಮ್ಮ ಸಾನ್ನಿಧ್ಯ ನಮ್ಮೊಂದಿಗಿರಲಿ. ನಿನ್ನ ಉದ್ದೇಶದಲ್ಲಿ ವಚನದ ಪ್ರಕಾರವಾಗಿ ನಾವು ಮುಂದೆ ಸಾಗಲಿಕ್ಕೆ ನಮ್ಮ ನೀನ್ ತಾನೇ ಬಲಪಡಿಸು. ಎಲ್ಲ ಘನಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದು ನಿನ್ನ ಪ್ರೀತಿಯುಳ್ಳ ತಂದೆಗೆ ಆಮೇನ್, ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನಿನ್ನ ತಿಳಿ ಬಂದಂತೆ ಎಲ್ಲರ ಸಂಗಡ ಸದಾ ಕಾಲ ಇರಲಿ. ಆಮೇನ್, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.